ಹಾಯ್ ಆಲ್ ಸೆಟ್ ಫಾರ್ ಗೋವಾ ಟ್ರಿಪ್ ಫೈನಲಿ. ಅವತ್ತು ಗುರುವಾರ ಹೊರಟ್ವಿ ನಾವು, ಹಾಗಾಗಿ ಪೂಜೆ ಮಾಡಿ ರಾಯರದು ಒಳ್ಳೆಯದಾಗಲಿ, ಯಾವುದು ವಿಘ್ನ ಬರದೇ ಇರಲಿ ಅಂತ ಟ್ರೈನಲ್ಲಿ ಹೋಗೋಕೆ ಪ್ಲಾನ್ ಮಾಡೋದ್ರಿಂದ ಸಾಕು, ಸಿಂಪಲ್ ಆಗಿ ಟೀ ಶರ್ಟು ಟ್ರಾವೆಲಿಂಗ್ ಕಂಫರ್ಟ್ ಇರುತ್ತೆ ಅಂತ ಅಂದ್ಕೊಂಡು ಹಾಕೊಂಡೆ. ಮತ್ತು ಟ್ರೈನಲ್ಲಿ ಫುಡ್ ಎಲ್ಲ ತಿಂದು ಹೊಟ್ಟೆ ಹಾಳು ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಎಲ್ಲರೂ ಒಂದೊಂದು ಡಿಶ್ ತರೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನಾನು ಕರ್ಡ್ ರೈಸು, ಒಬ್ಬರು ಪಲಾವು, ಚಪಾತಿ, ಚಟ್ನಿ ಆ ಥರ ಎಲ್ಲರೂ ಮನೇಲೂ ಒಂದೊಂದು ಪ್ಲ್ಯಾನ್ ಮಾಡ್ಕೊಂಡು ಬಾಕ್ಸ್ ಮಾಡಿಕೊಂಡು ಊಟಕ್ಕೆ ರೆಡಿ ಮಾಡ್ಕೊಂಡಿದ್ವಿ. ಹೊರಟ್ವಿ ರೆಡಿಯಾಗಿ. ಇವರು ನನ್ನ ಕಸಿನ್ ಸಿಸ್ಟರ್ ಮತ್ತು ಹಸ್ಬೆಂಡು, ನಾವು ಇಬ್ಬರು ಕೆಂಗೇರಿಯಿಂದ ಹೋದ್ವಿ. ಒಬ್ಬರು ಮಂಡ್ಯದಿಂದ, ಒಬ್ಬರು ಕೊಳ್ಳೇಗಾಲದಿಂದ, ಒಬ್ಬರು ರಾಜಾಜಿನಗರದಿಂದ. ಟೋಟಲ್ 5 ಪ್ಲೇಸ್ ಹೋಗಿದ್ದು. ಮಗ ಅಳ್ತಾ ಇದ್ದಾನೆ. ಆ್ಯಕ್ಚುಲಿ ಫಸ್ಟ್ ಬಾಯ್ ಮಾಡಿಬಿಟ್ಟ, ಆಮೇಲೆ ಅಳ್ತಾ ಇದ್ದ ಹೊರಡುವಾಗ. ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಅಲ್ಲಿ 3 o'clock ಟ್ರೈನ್ ಇತ್ತು ನಮಗೆ ಯಶವಂತಪುರದಿಂದ. ಐ ಥಿಂಕ್ ನಾವು ಅರ್ಲಿ ಮಾರ್ನಿಂಗ್ 3:30 4 o'clock ಅಲ್ಲಿ ರೀಚ್ ಆಗ್ತೀವಿ ಅಂದ್ಕೊಂಡಿದ್ವಿ. ಸೊ ಟ್ರೈನಲ್ಲೆಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಾವೊಂದು ಗ್ರೂಪ್ ಕ್ರಿಯೇಟ್ ಮಾಡಿ ಯಾವ್ಯಾವ ರೀಲ್ಸ್ ಮಾಡ್ಬೋದು ಅಂತ ನಾವು ಮೊದಲೇ ಪ್ಲ್ಯಾನ್ ಮಾಡಿ ಒಂದಷ್ಟು ವೀಡಿಯೋಸ್ ಆಲ್ಮೋಸ್ಟ್ ಮಾಡಿದ್ದೀವಿ ನಾವು. ಬಟ್ ನನಗೆ ಮೊಬೈಲ್ ಹ್ಯಾಂಗ್ ಆಗುತ್ತೆ ಅಂತ ನಾನು ಯಾವುದು ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಅಷ್ಟು ಇರಲಿಲ್ಲ. ಇರೋದ್ರಲ್ಲಿ ಒಂದಷ್ಟು ಮೆಮೊರೀಸ್ ಇರಲಿ ಒಂದು ಕಡೆ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಜನ ಜಾಸ್ತಿ ಇದ್ದರೆ, ಲಾಂಗ್ ಟೈಮ್ ಪಾಸ್ ಆಗಬೇಕು ಅಂದರೆ ದಂಶರಥ್ ಗೇಮ್ ಇಸ್ ಬೆಸ್ಟ್. ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗ್ತಾಯಿತ್ತು. ಮತ್ತು ಅಂತ್ಯಾಕ್ಷರಿ ಆಡಿದ್ವಿ, ಗೇಮ್ಸ್ಗಳು ಆಡಿಕೊಂಡು ಫುಲ್ ಜನ ಚೆನ್ನಾಗಿ ಮಜಾ ಮಾಡ್ಕೊಂಡು ಅಂತ ಹೋದ್ವಿ ಟ್ರೈನಲ್ಲಿ. ಸಿಕ್ಕಾಪಟ್ಟೆ ಕಷ್ಟ ಇತ್ತು ನೇಮ್ಸ್ ಎಲ್ಲ ಕಂಡುಹಿಡಿಯೋದು. ಎಲ್ಲರೂ ಡಿನ್ನರ್ ಮಾಡಿ ಮಲ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ವಿ. ನಾವು ಮಲ್ಗೋಷ್ಟರಲ್ಲೇ ಲೇಟ್ ಆಗಿತ್ತು. ಐ ಥಿಂಕ್ ಅರ್ಲಿ ಮಾರ್ನಿಂಗ್ 3:30 4 o'clock ರೀಚ್ ಆಗ್ತೀವಿ ನಾವು. ಎಲ್ರಿಗೂ ಅಪ್ಪರ್ ಸೀಟ್ ಲೋವರ್ ಸೀಟ್ ಸಿಕ್ತಿರ್ಲಿಲ್ಲ. ಅಂದ್ರೆ ತುಂಬಾ ಚೆನ್ನಾಗಿ ನಿದ್ದೆ ಮಾಡಿಲ್ಲ ಅಂದ್ರೂ ಕಂಫರ್ಟ್ ಇತ್ತು, ಆರಾಮಾಗಿ ಮಲ್ಕೊಂಡ್ವಿ. ಸೆಟ್ 4 o'clock ರೀಚ್ ಆದ್ವಿ. ನಾವು ಇಲ್ಲಿಂದ ಇವಾಗ 2 ಕ್ಯಾಬ್ ಮಾಡಿಕೊಂಡು ಹೊರಡಬೇಕು. ಕಲ್ಲಂಗುಟ್ಟಲ್ಲಿ ನಾವು ರೂಮ್ ಮಾಡಿರೋದು. ಅಲ್ಲೇನಿಗೆ ಮಾಡಿದೆ ಅಂದರೆ ಅಲ್ಲಿ ನಿಮಗೆ 3 ಬೀಚು ತುಂಬ ಹತ್ತಿರ ಇದೆ. ನಾವು ಇಷ್ಟು ಬೇಗ ಹೋದ್ರೂ ನಮಗೆ ಚೆಕ್ ಇನ್ ಇರೋದೇ ಆಫ್ಟರ್ 11 o'clock. ಸೊ ಫೈನಲಿ ಹೋಟೆಲ್ ಹತ್ರ ಬಂದ್ವಿ. ಇದು ಕಾಯಾ ಸರಿವಿವ್ ರೆಸಾರ್ಟ್ ಅಂತ, ತುಂಬ ಚೆನ್ನಾಗಿದೆ. ಸರ್ವಿಸಿಂಗ್ ಎಲ್ಲ ನಮಗೆ ಇಷ್ಟ ಆಯಿತು, ವರ್ತ್ ಸಿಕ್ತು. ಸೊ ಫ್ರೆಶ್ ಅಪ್ ಆಗಿ ಏನು ಮಾಡೋದು, 3 hours ಟೈಮ್ ಪಾಸ್ ಅಂತ. ನಮ್ಗೆ ಅಲ್ಲಿಂದ 2 kilometers ಬಾಗಾ ಬೀಚು ಹತ್ತಿರ ಇತ್ತು. ಸೊ ಮಾರ್ನಿಂಗ್ ವಾಕ್ ಆದಂಗೆ ಆಗುತ್ತೆ ಅಂತ ನಾವು ಬಾಗಾ ಬೀಚ್ಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಇವ್ರಿಗೆ ಕುಂಭಮೇಳಕ್ಕೆ ಬಂದಿರೋ ಥರ ಫೀಲಿಂಗು. ಮತ್ತೆಲ್ಲ ಚೆನ್ನಾಗಿ ಟೈಮ್ ಪಾಸ್ ಮಾಡಿ ಬೀಚಲ್ಲಿ ಎಷ್ಟೊತ್ತು ಆಟ ಆಡಿದ್ರು ಸಮಾಧಾನನೇ ಆಗೋಲ್ಲ. ಎಷ್ಟೊತ್ತು ಬೇಕಾದರೂ ಇರೋಣ ಅಂತ ಅನಿಸುತ್ತೆ. ಮತ್ತು ಮಾರ್ನಿಂಗ್ ಹೋಗಿದ್ರೆ ಅರ್ಲಿ ಮಾರ್ನಿಂಗು ಪೀಸ್ ಆಗಿತ್ತು, ಜನ ಜಾಸ್ತಿ ಯಾರೂ ಇರಲಿಲ್ಲ. ಒಂಥರ ನಮಗೆ ಇದು ಮಾರ್ನಿಂಗಲ್ಲಿ ಬಾಗಾ ಬೀಚಲ್ಲಿ ಆಡಿದ್ದು ಅದು ಸಖತ್ ಪೀಸ್ ಆಗಿರೋದ್ರಿಂದ ತುಂಬ ಎಂಜಾಯ್ ಮಾಡಿದ್ವಿ ನಾವು ಅಲ್ಲಿ. ಮತ್ತು ರೂಮ್ ಬಂದ್ವಿ. ನಮಗೆ ರೂಮ್ ಮಾತ್ರ ನಾವು ಎಲ್ಲ ಕಾಸ್ಟ್ಗಿಂತ ನಮಗೆ ಕಡಿಮೆ ಆಗಿದ್ದು ರೂಮಲ್ಲೇ. ರೂಮ್ ಕ್ಲೀನಾಗಿತ್ತು, ನೀಟಾಗಿತ್ತು. ಮತ್ತು ನಮಗೆ ಅಲ್ಲಿ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು 2 daysಗೆ. ನೋಡಿ ಹಿಂದೆ ಎಲ್ಲ ವ್ಯೂವೆಲ್ಲ ಚೆನ್ನಾಗಿದೆ. ಇಲ್ಲಿ ರೆಡಿಯಾಗಿ ನಾವು ಪ್ರತಿ ಸರಿ ರೆಡಿ ಆದಾಗ ಒಂದು ಹೊಸ ಡ್ರೆಸ್ ಹಾಕಿದಾಗ ಒಂದೊಂದು ಔಟ್ಫಿಟ್ಗೆ ರೀಲ್ಸ್ ಮಾಡೋ ಪ್ಲ್ಯಾನ್ ಇತ್ತು. ಇವಾಗ ನಾವು ಡಾಲ್ಫಿನ್ ಪಾಯಿಂಟ್ ಬಂದಿದ್ದೀವಿ. ಅಂದರೆ ಇಲ್ಲಿಗೆ ಒಂದು ಟೈಮಿಂಗ್ಸ್ ಇದೆ ಎಕ್ಸಾಕ್ಟಾಗಿ, ಅಂದರೆ 2 to 3 o'clock ಆ ಟೈಮಿಂಗ್ಸಲ್ಲಿ ಹೋದರೆ ನಿಮಗೆ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಾರೆ ಬೋಟಲ್ಲಿ. ಅಲ್ಲಿ ಡಾಲ್ಫಿನ್ ಕಾಣಿಸುತ್ತೆ ಅಂತ ನನಗೆ ಫ್ರೆಂಡ್ಸ್ ಹೇಳಿದರು. ಸೊ ನಾವು ಅದೇ ಟೈಮ್ಗೆ ಊಟನೂ ಮಾಡದೆ ಹೋಗ್ತಾ ಇದೀವಿ ನೋಡೋಕ್ಕೆ. ಚೆನ್ನಾಗಿತ್ತು. ಅಂತಂದರೆ ಆ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಅದು ಹೆಂಗಾಗುತ್ತೆ ಅಂತಂದರೆ ನೋಡಿ, ಹಿಂಗೆ ಆ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಫುಲ್ ಬೋಟೆಲ್ಲ ಶೇಕ್ ಆಗ್ತಿರುತ್ತೆ. ಯಪ್ಪ ಯಾವಾಗ ವಾಪಸ್ ಹೋಗ್ಬಿಡ್ತಿದ್ದೇವೆ, ಕರ್ಕೊಂಡು ಹೋಗ್ಬಿಟ್ಬಿಟ್ರೆ ಸಾಕಲ್ಲಪ್ಪ ಅನ್ನಿಸ್ತಾ ಇರುತ್ತೆ. ಅಷ್ಟು ಭಯ ಆಗೋಕ್ಕೆ ಶುರು ಆಗೋಯಿತು.
ಅಂದ್ರೆ ಅಷ್ಟು ವೇವ್ಸು ಅಷ್ಟು ಫೋರ್ಸ್ ಆಗಿರುತ್ತೆ ಅಲ್ಲಿ ಮಧ್ಯದಲ್ಲಿ ಹೋದಾಗ. ಬಟ್ ನಾವು ಡಾಲ್ಫಿನ್ ನೋಡಿದ್ವಿ, ಎರಡು ಮೂರು ಏನು ಮೂರ್ನಾಲ್ಕು, ಒಂದು ಡಾಲ್ಫಿನ್ ಮೂರ್ನಾಲ್ಕು ಸರಿ ನೋಡಿದ್ವಿ ಅನ್ಸುತ್ತೆ. ಹೋಗಿದ್ದಕ್ಕೆ ಖುಷಿ ಆಯಿತು, ಚೆನ್ನಾಗಿತ್ತು. ಮತ್ತು ಇವಾಗ ಸಂಜೆಗೆ ನಾವು ಕ್ರೂಸ್ ಪಾರ್ಟಿಗೆ ಹೋಗೋಣ ಅಂತ ರೆಡಿಯಾಗಿ ಎಲ್ಲ ಹೊರಟ್ವಿ. ಅವ್ರದ್ದೇ ಬಸ್ ಫೆಸಿಲಿಟೀಸ್ ಎಲ್ಲ ಇತ್ತು. ಅಲ್ಲೆಲ್ಲ ಹೋಗಿ ಚೆನ್ನಾಗಿ ಮಜಾ ಮಾಡಿ ಡ್ಯಾನ್ಸ್ ಮಾಡಿ ಅಲ್ಲೇ ನಮಗೆ ಡಿನ್ನರು ಎಲ್ಲ ಅಲ್ಲೇ ಇತ್ತು. ಮತ್ತು ಗೋವಾದಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟೂ ವೀಲರ್ ಇಸ್ ಬೆಸ್ಟ್ ಅಂತ ಎಲ್ಲರೂ ಟೂ ವೀಲರ್ ರೆಂಟು ತೊಗೊಂಡ್ವಿ ಫಾರ್ 2 days. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಅಂತ ನಾನು ಆವಾಗಲೇ ಹೇಳಿದ್ದೆ. ಬ್ರೇಕ್ಫಾಸ್ಟು ಚೆನ್ನಾಗಿತ್ತು, ನಾಟ್ ಬ್ಯಾಡ್. ಇದು ಶಾಪಿಂಗ್ ಸ್ಟ್ರೀಟು, ಏನೇನು ತೊಗೊಳ್ಳೋಣ ಮನೆಗೆ ಅಂತ. ಸೊ ಅಲ್ಲೊಂದು ಬೀಚ್ ಇದೆ, ಕಲ್ಲಂಗೂರು ಬೀಚ್ ಹತ್ರ, ಅಲ್ಲಿ ಆ ಲೈನೆಲ್ಲ ಹೋಗಿ. ಮತ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗಿದ್ದು ಅಂಜನಾ ಬೀಚ್ ಅಂದ್ಬಿಟ್ಟು, ಅಲ್ಲೊಂದು ಸ್ವಲ್ಪ ವಿಡಿಯೋಸ್ನ ಹಾಕ್ಕೊಂಡು ಅದು ಹೊರಡೋ ದಿನ ನಾವು ಅದು ಮಾಡಿದ್ದು. ಮತ್ತು ಬರ್ತಾ ಫ್ಲೈಟಲ್ಲಿ ಹೋಗೋಣ ಅಂತ ಬುಕ್ ಮಾಡ್ಕೊಂಡ್ವಿ ಟಿಕೆಟ್ಸ್ ಎಲ್ಲ. ಸೊ ಫೈನಲಿ ವಿ ಆರ್ ಇನ್ ಗೋವಾ ಏರ್ಪೋರ್ಟ್. ನಮಗೆ ಆ್ಯಕ್ಚುಲಿ ಫ್ಲೈಟು 30 minutes ಡಿಲೇ ಆಯಿತು. ನಮಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ ವಿಡಿಯೋಸ್ಗಳು ಮಾಡಿಕೊಂಡು. ಫೈನಲಿ ಎಲ್ಲರೂ ಫ್ಲೈಟಲ್ಲಿದ್ದೀವಿ. ನಮ್ಮ ಮುಂದಿನ ನಿಲ್ದಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಎಲ್ರಿಗೂ ಹ್ಯಾಪಿ ಆ್ಯಂಡ್ ಸೇಫ್ ಜರ್ನಿ ಇನ್ಕ್ಲೂಡಿಂಗ್ ಮೀ. ಫೈನಲಿ ನಮ್ಮ ಗೋವಾ ಟ್ರಿಪ್ ಎಂಡ್ ಆಯಿತು. ಥ್ಯಾಂಕ್ ಯು.